ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಐಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಾನು ಶಿವಲಿಂಗಯ್ಯ. ಹಿಂದಿನ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಥವಾ ಪಾವತಿ ಶಿಲ್ಕಿಗೆ ಸಂಬಂಧಪಟ್ಟ ಹಾಗೆ ಈ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತಲೂ ಕೂಡ ಕರಿತೀವಿ ಅಥವಾ ಪಾವತಿ ಶಿಲ್ಕು ಅಂತಲೂ ಕೂಡ ಕರಿತಾ ಬರ್ತೀವಿ. ಕನ್ನಡದಲ್ಲಿ ಪಾವತಿ ಶಿಲ್ಕು ಅಂತ ಕರೆಯುವಂಥದ್ದು ಅಂಡ್ ಇಂಗ್ಲಿಷ್ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತಲೂ ಕೂಡ ಕರಿತಾ ಬರ್ತೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ನ ಅಥವಾ ಏನು ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ಗೆ ಬಂದಾಗ, ಒಂದು ದೇಶದ ಆರ್ಥಿಕತೆಯ ಒಂದು ಬೆಳವಣಿಗೆಯನ್ನು ನೋಡ್ತಾ ಬಂದಾಗ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಾಪಾರವನ್ನು ನೋಡ್ತಾ ಬಂದಾಗ ನಮಗೆ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟು. ಯಾಕಂದರೆ 1991ರಲ್ಲಿ ನಡೆದಂತಹ ಆರ್ಥಿಕ ಸುಧಾರಣೆಗಳು ಅಥವಾ ಎಕನಾಮಿಕ್ ರಿಫಾರ್ಮ್ಸ್ ಅಂತ ನಾವೇನು ಕರಿತೀವಿ, LPG ಅಂದರೆ ಲಿಬ್ರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಅಂತ ನಾವೇನು ಕರಿತೀವಿ, ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು ಅಥವಾ ನಮ್ಮ ಹತ್ರ ಎಷ್ಟು ಫಾರಿನ್ ರಿಸರ್ವ್ ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಆ ನೆಲೆಗಟ್ಟಿನಲ್ಲಿ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂತಹ ಒಂದು ಮಾತನ್ನ ನೀವೆಲ್ಲೂ ಕೂಡ ಕೇಳ್ತಾ ಬಂದಿರ್ತೀರ. ಹಾಗಿದ್ರೆ ಏನಿದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಅಥವಾ ಪಾವತಿ ಶಿಲ್ಕು ಅಂತ ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಆನ್ಯುವಲ್ ರೆಕಾರ್ಡ್ ಆಫ್ ಆಲ್ ಎಕನಾಮಿಕ್ ಟ್ರಾನ್ಸಾಕ್ಷನ್ ಬಿಟ್ವೀನ್ ಎ ಕಂಟ್ರೀಸ್ ರೆಸಿಡೆಂಟ್ ಅಂಡ್ ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾ ಬರ್ತಾರೆ. ಕನ್ನಡದಲ್ಲಿ ನೋಡೋದಾದ್ರೆ ಪಾವತಿ ಶಿಲ್ಕು ಅನ್ನುವಂಥದ್ದು ಒಂದು ದೇಶದ ನಿವಾಸಿಗಳು ಮತ್ತು ಅದರ ಅನಿವಾಸಿಗಳ ನಡುವಿನ ಎಲ್ಲ ಆರ್ಥಿಕ ವಹಿವಾಟುಗಳನ್ನ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಳಗೊಂಡಿರುತ್ತೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಸರಕು, ಸೇವೆ, ಆದಾಯ ಆಗಿರ್ಬೋದು, ಉಡುಗೊರೆ ಆಗಿರ್ಬೋದು, ಇಂಥ ವರ್ಗಾವಣೆಗಳಾಗಿರ್ಬೋದು, ರಿಮಿಟೆನ್ಸಸ್ ಆಗಿರ್ಬೋದು, ವಿದೇಶಿ ಹೂಡಿಕೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತಾ ಬರ್ತೀವಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಇಸ್ ಎ ಸಿಸ್ಟಮ್ಯಾಟಿಕ್ annual record of all the economic transaction between countries residents and the rest of the world ಅನ್ನುವಂಥದ್ದು. ಅಂದ್ರೆ ದೇಶದಲ್ಲಿರುವಂತಹ ಎಲ್ಲ ನಿವಾಸಿಗಳು ಅನ್ಯ ದೇಶಿಗರೊಂದಿಗೆ ಅಥವಾ ಅನಿವಾಸಿಗಳು ಅಂತ ಕನ್ನಡದಲ್ಲಿ ಕರ್ಕೋತೀವಿ, ಅಂದ್ರೆ ರೆಸ್ಟ್ ಆಫ್ ದ ವರ್ಲ್ಡ್, ಈ ಪ್ರಪಂಚದೊಂದಿಗೆ ಏನು ವ್ಯವಹರಿಸ್ತಾರೆ ಆ ವ್ಯವಹಾರವನ್ನ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆನ್ಯುವಲ್ ರೆಕಾರ್ಡ್ ಆಗಿ ನಾವು ಕೀಪ್ ಇಡುವಂಥದ್ದನ್ನೇ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರಿತಾ ಬರ್ತೀವಿ. ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಲ್ಲಿ ನಿಮಗೆ ಸರ್ಕಾರಿ ಸಂಸ್ಥೆಗಳಾಗಿರ್ಬೋದು ಅಥವಾ ನಾರ್ಮಲ್ ಕಾರ್ಪೊರೇಟ್ ಸಂಸ್ಥೆಗಳಾಗಿರ್ಬೋದು, ನಾಗರಿಕರಾಗಿರ್ಬೋದು, ಎಲ್ಲರೂ ಕೂಡ ಈ ವಹಿವಾಟಿನಲ್ಲಿ, ಟ್ರಾನ್ಸಾಕ್ಷನ್ ಅಲ್ಲಿ ಭಾಗವಹಿಸಿರ್ತಾರೆ. ಅಂಡ್ ಈ ಪಾವತಿ ಶಿಲ್ಕು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನ ಇಂಟರ್ನ್ಯಾಷನಲ್ ಪೇಮೆಂಟ್ ಬ್ಯಾಲೆನ್ಸ್ ಅಂತಾನೂ ಕೂಡ ಕರಿತಾ ಬರ್ತಾರೆ, ಅಥವಾ ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಪಾವತಿಗಳ ಸಮತೋಲನ ಅಂತಾನೂ ಕೂಡ ಇದನ್ನ ಕರಿತಾ ಬರ್ತಾರೆ ಅನ್ನುವಂತಹ ಮಾಹಿತಿ ನಿಮಗೆ ಗೊತ್ತಿರಲಿ. ಹಾಗಿದ್ರೆ ಏನಕ್ಕೆ ನಮಗೆ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು ಏನಕ್ಕೆ ಇಂಪಾರ್ಟೆಂಟು, ಇದರ ಪ್ರಾಮುಖ್ಯತೆ ಯಾಕೆ, ಒಂದು ದೇಶ ಇಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಇದಕ್ಕೆ ಏನಕ್ಕೆ ಕೊಡುತ್ತೆ, ಈ ರೀತಿಯಾದ ಮಾಹಿತಿಗಳನ್ನ ನಾವು ನೋಡ್ತಾ ಹೋದಾಗ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು, ಪಾವತಿ ಶಿಲ್ಕಿನ ಪ್ರಾಮುಖ್ಯತೆ ಅನ್ನುವಂಥದ್ದು ಒಂದು ದೇಶದ ಹಣಕಾಸನ್ನ ಮತ್ತು ಒಂದು ದೇಶದ ಆರ್ಥಿಕ ಸ್ಥಿತಿಗತಿಗಳನ್ನ ನಮಗೆ ಚಿತ್ರಿಸುತ್ತೆ ಅಥವಾ ಅದರ ಬಗ್ಗೆ ಒಂದು ಚಿತ್ರಣವನ್ನ ಕಟ್ಟಿಕೊಡುತ್ತೆ ಅನ್ನುವಂಥದ್ದು. ಅಂದ್ರೆ ಒಂದು ದೇಶದಲ್ಲಿ ಯಾವ ರೀತಿಯಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ನಡೀತಾ ಇದೆ, ಅದರ ಒಂದು ಆರ್ಥಿಕ ಸ್ಥಿತಿಗತಿಗಳು ಯಾವ ಮಟ್ಟದಲ್ಲಿದೆ ಅನ್ನುವಂತಹ ಮಾಹಿತಿಯನ್ನ ನಮಗೆ ಕಟ್ಟಿಕೊಡುವಂಥದ್ದೇ ಈ ಒಂದು ಪಾವತಿ ಶಿಲ್ಕು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು. ಅದ್ರ ಜೊತೆಗೆ ಒಂದು ದೇಶದ ಕರೆನ್ಸಿ ಮೌಲ್ಯ ಅಂತ ಕರಿತೀವಿ. ಅಂದ್ರೆ ಇದು ಕರೆನ್ಸಿ ಅಂದ್ರೆ ಹಣ, ನಾವು ಬಳಸುವಂತಹ ಹಣದ ಮೌಲ್ಯ ಹೆಚ್ಚಾಗ್ತಾ ಇದೆಯಾ, ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹದನ್ನ ನಿರ್ಧರಿಸುವುದಕ್ಕೂ ಕೂಡ ಇದನ್ನ ಸೂಚಕವಾಗಿ ಅಥವಾ ಒಂದು ಪ್ಯಾರಾಮೀಟರ್ ಆಗಿ ಕೂಡ ಇದನ್ನ ಬಳಸ್ಕೊತಾ ಬರ್ತಾರೆ ಅನ್ನುವಂಥದ್ದು ಗೊತ್ತಿರಲಿ. ಮತ್ತು ವಿತ್ತೀಯ ಅಂದ್ರೆ ಫಿಸ್ಕಲ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಪಾಲಿಸಿಗಳನ್ನ ನಿರ್ಧರಿಸೋದಕ್ಕೆ ಸರ್ಕಾರಕ್ಕೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸು ಸಹಾಯ ಮಾಡುತ್ತೆ. ಇತರ ದೇಶಗಳೊಂದಿಗೆ ದೇಶದ ಒಂದು ಆರ್ಥಿಕ ವ್ಯವಹಾರಗಳನ್ನ ವಿಶ್ಲೇಷಣೆ ಮಾಡೋದಕ್ಕೆ ಮತ್ತು ಆ ವ್ಯವಹಾರಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಮುಖ ಮಾಹಿತಿಯನ್ನ ನಮಗೆ ಈ ಒಂದು ಪಾವತಿ ಶಿಲ್ಕು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನೀಡುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು ನಮಗೆ ಒಂದು ದೇಶದ ಆರ್ಥಿಕತೆಯ ಒಂದು ಆರೋಗ್ಯ ಸ್ಥಿತಿ ಹೇಗಿದೆ, ಒಂದು ದೇಶದ ಆರೋಗ್ಯ ಯಾವ ಒಂದು ಸುಸ್ಥಿತಿನಲ್ಲಿದೆ ಅನ್ನೋಂಥದ್ದು ಕಂಡುಕೊಳ್ಳೋದಾಗಿರ್ಬೋದು, ಕರೆನ್ಸಿ ವ್ಯಾಲ್ಯೂಯೇಷನ್ಗಳಾಗಿರ್ಬೋದು, ಪಾಲಿಸಿಗಳ ಒಂದು ಫಾರ್ಮುಲೇಷನ್ ಮಾಡೋದಕ್ಕಾಗಿರ್ಬೋದು, ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಇಂಟರ್ನ್ಯಾಷನಲ್ ಇನ್ವೆಂಟರ್ಸ್ ಆಗಿರ್ಬೋದು ಅಥವಾ ಏಜೆನ್ಸಿಗಳಾಗಿರ್ಬೋದು ಈ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ಗಳ ಡೇಟಾವನ್ನ ನೋಡಿಕೊಂಡು ಅವರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೋತಾರೆ. ಅಂಡ್ ಒಂದು ದೇಶದ ಆರ್ಥಿಕ ಕಾರ್ಯಕ್ಷಮತೆಯನ್ನ,
ಟ್ರೇಡ್ ಪರ್ಫಾರ್ಮೆನ್ಸ್ ಅನ್ನ ನಿರ್ಧರಿಸೋದಕ್ಕೂ ಕೂಡ ನಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡ್ ಈ ಬ್ಯಾಲೆನ್ಸ್ ಆಫ್ ಪ್ರಮುಖ ಕಾಂಪೋನೆಂಟ್ಸ್ ಗಳು ಏನೇನು ಅಂತ ಬಂದಾಗ ಯೂಶಲಿ ನಿಮಗೆ ಎರಡು ತರ ಇರುತ್ತೆ. ಅಂದ್ರೆ ಮೋರ್ ದನ್ ಫಿನಾನ್ಷಿಯಲ್ ಅಂತ ಸೇರಿಸ್ಕೊಂಡು ಮೂರನೇದು ಕೂಡ ಭಾಗವಹಿಸ್ತದೆ. ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಎರಡನ್ನ ಬಳಸ್ತೀವಿ. ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್ ಅಂತಲೂ ಕೂಡ ಕರೀತಾರೆ. ಮೂರನೇದಾಗಿ ಫಿನಾನ್ಷಿಯಲ್ ಅಕೌಂಟ್ ಅಂತಲೂ ಕೂಡ ಕರೀತಾರೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಅಥವಾ ಮಾಹಿತಿ ದೃಷ್ಟಿಯಿಂದ ನಮಗೆ ಇವೆರಡನ್ನ ತಿಳ್ಕೊಂಡ್ರೆ ಸಾಕಾಗಿರುತ್ತೆ. ಒಂದು ಕರೆಂಟ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್, ಅನದರ್ ಒನ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್. ಹಾಗಿದ್ರೆ ಏನಿದು ಕರೆಂಟ್ ಅಕೌಂಟ್ ಅನ್ನುವಂಥದ್ದು? ಕರೆಂಟ್ ಅಕೌಂಟ್ ಅನ್ನುವಂಥದ್ದು ನಮಗೆ ಗೂಡ್ಸ್ಗಳ ಫ್ಲೋ ಆಫ್ ಗೂಡ್ಸ್, ಸರ್ವಿಸಸ್, ಇನ್ಕಮ್ ಅಂಡ್ ಟ್ರಾನ್ಸ್ಫರ್ಸ್ ಬಿಟ್ವೀನ್ ಎ ಕಂಟ್ರಿ ಅಂಡ್ ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಕರಿತೀವಿ. ಅಂದ್ರೆ ಕರೆಂಟ್ ಅಕೌಂಟ್ ಅನ್ನುವಂಥದ್ದು ಅಥವಾ ಈ ಚಾಲ್ತಿ ಖಾತೆ ಅನ್ನುವಂಥದ್ದು ಪ್ರಮುಖವಾಗಿ ಒಂದು ದೇಶದ ಒಳಗೆ ಮತ್ತು ಹೊರಗೆ ಸರಕುಗಳು, ಸೇವೆಗಳು ಮತ್ತು ಹೂಡಿಕೆಗಳ ಹರಿವನ್ನ, ಇನ್ಫ್ಲೋ ಅನ್ನ ನಮಗೆ ದಾಖಲನ್ನ ಮಾಡುತ್ತೆ. ಒಂದು ದೇಶದ ವಿದೇಶಿ ವಹಿವಾಟನ್ನ ನಮಗೆ ಚಾಲ್ತಿ ಖಾತೆ ಅಥವಾ ಈ ಕರೆಂಟ್ ಅಕೌಂಟು ಚಿತ್ರಿಸುತ್ತೆ, ಪ್ರತಿನಿಧಿಸುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಒಂದು ರಾಷ್ಟ್ರದ ಪಾವತಿಗಳ ಸಮತೋಲನದ ಅಂದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನ ಇಂಪಾರ್ಟೆಂಟ್ ಒಂದು ಅಂಶವಾಗಿ ಇದು ಕೆಲಸವನ್ನ ಮಾಡ್ತಾ ಬರುತ್ತೆ. ಅಂಡ್ ಈ ಚಾತಿ ಖಾತೆ ಅಂತ ಬಂದಾಗ ನಿಮಗೆ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತಲೂ ಕೂಡ ಕರಿತೀವಿ. ದಿಸ್ ಇಸ್ ದ ನೆಟ್ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಆಫ್ ಅ ಗೂಡ್ಸ್ ಅನ್ನುವಂಥದ್ದು. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಆಗಿರ್ಬೋದು, ನೆಟ್ ಸರ್ವಿಸಸ್ ಆಗಿರ್ಬೋದು, ನೆಟ್ ಪ್ರೈಮರಿ ಇನ್ಕಮ್ ಆಗಿರ್ಬೋದು, ಅಥವಾ ನೆಟ್ ಕರೆಂಟ್ ಟ್ರಾನ್ಸ್ಫರ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಕರೆಂಟ್ ಅಕೌಂಟ್ ಅಂಡರ್ ಅಲ್ಲಿ ಬರ್ತವೆ. ಕರೆಂಟ್ ಅಕೌಂಟು ಕ್ಯಾಪ್ಚರ್ಸ್ ದ ಫ್ಲೋ ಆಫ್ ಗೂಡ್ಸ್, ಸರ್ವಿಸಸ್, ಇನ್ಕಮ್ ಅಂಡ್ ಟ್ರಾನ್ಸ್ಫರ್ಸ್ ಬಿಟ್ವೀನ್ ಎ ಕಂಟ್ರಿ ಅಂಡ್ ದ ರೆಸ್ಟ್ ಆಫ್ ದ ವರ್ಲ್ಡ್ ಅನ್ನುವಂಥದ್ದು ನಿಮ್ಗೆ ಮೊದಲೇ ಹೇಳಿದೆ. ಅದ್ರ ಜೊತೆಗೆ ಇಟ್ ರಿಫ್ಲೆಕ್ಟ್ಸ್ ಹೌ ಎ ನೇಷನ್ ಇಸ್ ಪರ್ಫಾರ್ಮಿಂಗ್ ಇನ್ ಇಟ್ಸ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಇಟ್ಸ್ ಕಾಂಪೋಸ್ಡ್ ಅನ್ನುವಂಥದ್ದು ಗೊತ್ತಿರುತ್ತೆ. ಅಂದ್ರೆ ಒಂದು ದೇಶದ ಆರ್ಥಿಕ ಸ್ಥಿತಿಗತಿಗಳು ಅಥವಾ ಆರ್ಥಿಕವಾಗಿ ಯಾವ ಮಟ್ಟದಲ್ಲಿ ಅದು ಒಂದು ಪರ್ಫಾರ್ಮ್ ಮಾಡ್ತಾ ಇದೆ, ಕಾರ್ಯನಿರ್ವಹಿಸ್ತಾ ಇದೆ ಅನ್ನುವಂತಹ ಚಿತ್ರಣವನ್ನ ನಮಗೆ ಖಾತೆ ಅಥವಾ ಏನು ಕರೆಂಟ್ ಅಕೌಂಟ್ ಕಟ್ಕೊಡುತ್ತೆ. ಇನ್ನ ಕ್ಯಾಪಿಟಲ್ ಅಕೌಂಟ್ ಅಂತದ್ದು ಮುಖ್ಯವಾಗಿ ಎರಡನೇ ಕಾಂಪೋನೆಂಟ್ ಆಗಿರುತ್ತೆ, ಅಥವಾ ಕನ್ನಡದಲ್ಲಿ ಅದನ್ನ ಬಂಡವಾಳ ಖಾತೆ ಅಂತ ಕೂಡ ಕರಿತಾ ಬರ್ತೀವಿ. ಕ್ಯಾಪಿಟಲ್ ಅಕೌಂಟ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ರಿಲೇಟೆಡ್ ಟು ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಅಸೆಟ್ಸ್ ಸಚ್ ಆಸ್ ಸ್ಟಾಕ್ಸ್, ಬಾಂಡ್ಸ್, ರಿಯಲ್ ಎಸ್ಟೇಟ್ಸ್ ಅಂಡ್ ಲೋನ್ಸ್ ಬಿಟ್ವೀನ್ ರೆಸಿಡೆಂಟ್ಸ್ ಅಂಡ್ ನಾನ್ ರೆಸಿಡೆಂಟ್ಸ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಈ ಒಂದು ಬಂಡವಾಳ ಖಾತೆ ಅನ್ನುವಂಥದ್ದು ಷೇರುಗಳು, ಹಣಗಳು, ಬಾಂಡ್ಗಳು ಇತ್ಯಾದಿಗಳಂತಹ ಅಂತಾರಾಷ್ಟ್ರೀಯ ಮಾರಾಟ ಮತ್ತು ಸ್ವತ್ತುಗಳ ಖರೀದಿಯನ್ನ ಈ ಒಂದು ಕ್ಯಾಪಿಟಲ್ ಅಕೌಂಟ್ ದಾಖಲು ಮಾಡುತ್ತೆ ಅನ್ನುವಂಥದ್ದು. ಬಂಡವಾಳ ಖಾತೆಯ ನಿವ್ವಳ ಬಾಹ್ಯ ಸಾಲಗಳು, ಸಹಾಯಗಳು, ರೆಮಿಟೆನ್ಸಸ್ಗಳು ಅಥವಾ FDI ಆಗಿರ್ಬೋದು, ಇವೆಲ್ಲವೂ ಬಂಡವಾಳ ಹೂಡಿಕೆ ಮತ್ತು ಇತರ ಹೂಡಿಕೆಗಳನ್ನ ಒಳಗೊಂಡಿರುತ್ತೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಇದಿಷ್ಟು ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆಗಳು ಇರುವಂಥದ್ದು. ಈ ಬಂಡವಾಳ ಖಾತೆನಲ್ಲಿ ಮುಖ್ಯವಾಗಿ ನಮಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ವಿದೇಶಿ ನೇರ ಹೂಡಿಕೆ ಆಗಿರ್ಬೋದು, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಸ್ ಅಂತ ಕರಿತೀವಿ. ಸ್ಟಾಕ್ಗಳು, ಬಾಂಡ್ಗಳು, ಅದರ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗಳು ಏನಿರ್ತವೆ ಅವರುಗಳ ಮೇಲೆ ಇನ್ವೆಸ್ಟ್ ಮಾಡುವಂತಹ ಇನ್ವೆಸ್ಟ್ಮೆಂಟ್ ಅನ್ನ, ಟ್ರಾನ್ಸಾಕ್ಷನ್ ಅನ್ನು ಮಾಡುವಂಥದ್ದು. ಅದ್ರ ಜೊತೆಗೆ ಲೋನ್ಸ್ ಅಂಡ್ ಬಾರೋಯಿಂಗ್ಸ್ ಅಂತ ಕರಿತೀವಿ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಲೆಂಡಿಂಗ್ ಅನ್ನು ಮಾಡುವಂಥದ್ದು ಅಥವಾ ಬಾರೋಯಿಂಗ್ ಅನ್ನು ಮಾಡುವಂಥದ್ದು, ಅಂತಹ ಆಕ್ಟಿವಿಟಿಗಳನ್ನ ಇದು ಎರರ್ ಮಾಡುತ್ತೆ. ಸೊ ಇದಿಷ್ಟು ನಮಗೆ ಮುಖ್ಯ ಎರಡು ಇದಾಗಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ನೋಡೋದಾದ್ರೆ ಈ ಪಾವತಿ ಶಿಲ್ಕಿನ ಅಸಮತೋಲನ ಅಂತಾನೂ ಕೂಡ ಕರೀತಾರೆ, ಅಥವಾ ಡಿಸ್ಇಕ್ವಿಲಿಬ್ರಿಯಂ ಅಂತಾನೂ ಕೂಡ ಕರೀತಾ ಬರ್ತಾರೆ. ಈ ಅಸಮತೋಲನ ಅನ್ನುವಂಥದ್ದು ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಮೀನ್ಸ್ ಇಟ್ಸ್ ಕಂಡೀಷನ್ ಆಫ್ ಸರ್ಪ್ಲಸ್ ಆರ್ ಡೆಫಿಸಿಟ್ಸ್ ಅಂತ ಕರಿತೀವಿ. ಪಾವತಿ ಸಮತೋಲನದಲ್ಲಿನ ಅಥವಾ ಪಾವತಿ ಶಿಲ್ಕಿನಲ್ಲಿನ ಹೆಚ್ಚುವರಿ ಅಥವಾ ಕೊರತೆ ಅಂದ್ರೆ ಸರ್ಪ್ಲಸ್ ಅಥವಾ ಡೆಫಿಸಿಟ್ ಏನ್ ಸಿಚುಯೇಷನ್ ಇರುತ್ತೆ ಅದನ್ನ ಡಿಸ್ಇಕ್ವಿಲಿಬ್ರಿಯಂ ಅಥವಾ ಅಸಮತೋಲನ ಅನ್ನುವಂತಹ ಪದವನ್ನು ಕೂಡ ಬಳಸ್ತಾ ಬರ್ತಾರೆ. ಈ ಅಸಮತೋಲನ ಅನ್ನುವಂಥದ್ದು ಮುಖ್ಯವಾಗಿ ರಫ್ತುಗಳಾಗಿರ್ಬೋದು ಅಥವಾ ಸರ್ವಿಸ್ಗಳಾಗಿರ್ಬೋದು ಅಥವಾ ಹೂಡಿಕೆಗಳಿಂದ ದೇಶದ ಗಳಿಕೆಯು ಆಮದು ಮತ್ತು ಬಾಹ್ಯ ಬಾಧ್ಯತೆಗಳ ಮೇಲಿನ ವೆಚ್ಚವನ್ನು ಮೀರಿದಾಗ ಹೆಚ್ಚುವರಿಯಾಗಿ ಸಂಭವಿಸುತ್ತೆ. ಸೊ ವ್ಯತಿರಿಕ್ತವಾಗಿ ಅದಕ್ಕೆ ಆಪೋನೆಂಟ್ ಆಗಿ ಕೂಡ ಕೊರತೆ ಅನ್ನುವಂಥದ್ದು ಅಥವಾ ಡೆಫಿಸಿಟ್ ಅನ್ನುವಂಥದ್ದು ಹೆಚ್ಚಿನ ಗಳಿಕೆಗಿಂತ ಹೆಚ್ಚಿನ ಖರ್ಚನ್ನು ಸೂಚನೆ ಮಾಡುವಂಥದ್ದು. ಕೊರತೆಯನ್ನು ಸೂಚಿಸೋದಕ್ಕೆ ಅಥವಾ ನಾವು ಡೆಫಿಸಿಟ್ ಅನ್ನು ಇದು ಮಾಡೋದಕ್ಕೆ ಬಾಹ್ಯ ಹಣಕಾಸು ಮತ್ತು ಆಸ್ತಿ ಮಾರಾಟದ ಒಂದು ಅಗತ್ಯತೆ ಅನ್ನೋದು ತೋರಿಸ್ತಾ ಬರುತ್ತೆ. ಇನ್ನು
ಈ ಬಿ ಒ ಪಿಯ ನಿರ್ವಹಣೆ ಹೇಗೆ ಅಂತ ಬಂದಾಗ, ಬಿ ಒ ಪಿಯ ನಿರ್ವಹಣೆಗೆ ಮುಖ್ಯವಾಗಿರುವಂಥದ್ದು ನಾವು ಫಾರಿನ್ ಏನು ಎಕ್ಸ್ಚೇಂಜ್ ರಿಸರ್ವ್ಸ್ ಅಂತ ಕರಿತಾ ಬರ್ತೀವಿ. ಅಂದ್ರೆ ಆರ್ ಬಿ ಐ ಮಾರುಕಟ್ಟೆಯ ಒಂದು ಮಧ್ಯಸ್ಥಿಕೆಗಳ ಮೂಲಕ ವಿದೇಶಿ ವಿನಿಮಯ ಮೀಸಲುಗಳನ್ನ ಸರಿಹೊಂದಿಸುವ ಮೂಲಕ ಬಡ್ಡಿ ದರಗಳ ಇಂಟ್ರೆಸ್ಟ್ ರೇಟ್ಗಳನ್ನು ಕೂಡ ಸರಿಹೊಂದಿಸುವಂಥದ್ದು, ಓಪನ್ ಮಾರ್ಕೆಟ್ ಆಪರೇಷನ್ಸ್ಗಳಾಗಿರ್ಬೋದು, ಸಾಲ ಮತ್ತು ಖರ್ಚಿನ ಮೇಲೆ ಪ್ರಭಾವ ಬೀರುವಂತಹ ಸಾಧನಗಳನ್ನು ಬಳಸುವ ಮೂಲಕ ಬಿ ಒ ಪಿಯ ಏರಿಳಿತವನ್ನ ಏನು ಅಪ್ಸ್ ಅಂಡ್ ಡೌನ್ಸ್ ಅಂತ ಕರಿತೀವಿ ಅದನ್ನ ನಿರ್ವಹಿಸುತ್ತಾ ಬರುತ್ತೆ. ಇದ್ರ ಜೊತೆಗೆ ನೀತಿ ಮಧ್ಯಸ್ಥಿಕೆಗಳು ಅಂತ ಕರಿತೀವಿ. ಅಂದ್ರೆ ಪಾಲಿಸಿ ಫಾರ್ಮುಲೇಷನ್ಗಳಾಗಿರ್ಬೋದು, ಸರ್ಕಾರಗಳು ಕೂಡ ಈ ಬಿ ಒ ಪಿಯ ಒಂದು ಚಲನಶೀಲತೆಯನ್ನ ಸ್ಥಿರಗೊಳಿಸೋದಕ್ಕೆ ವ್ಯಾಪಾರ ನೀತಿಗಳನ್ನ, ನಿಯಂತ್ರಕ ಕ್ರಮಗಳನ್ನ ಜಾರಿಗೆ ತರ್ತಾ ಬರುತ್ತೆ. ಅಂಡ್ ಹಣದುಬ್ಬರವಿಳಿತ ಅಂತ ಕರಿತಾ ಬರ್ತೀವಿ. ಇನ್ಫ್ಲೇಷನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಹಣದ ಪೂರೈಕೆ ಮತ್ತು ಒಟ್ಟು ಬೇಡಿಕೆಗಳನ್ನ ಒಂದು ಉದ್ದೇಶಪೂರ್ವಕವಾದಂತಹ ಕಡಿತವನ್ನ ಇದು ಮಾಡುವಂಥದ್ದು, ವಿದೇಶಿ ಹೂಡಿಕೆಗೆ ಪ್ರಮೋಷನ್ ಅನ್ನ ಪ್ರಚಾರವನ್ನ ಕೈಗೊಳ್ಳುವಂಥದ್ದು, ತೆರಿಗೆ ಪ್ರೋತ್ಸಾಹಕಗಳನ್ನ ನೀಡೋದ್ರ ಮೂಲಕ ಮೂಲಸೌಕರ್ಯ ಮತ್ತು ವ್ಯಾಪಾರ ಪರಿಸರವನ್ನ ಅಥವಾ ವ್ಯಾಪಾರ ಮಾಡೋದಕ್ಕೆ ಇರುವಂತಹ ಅಡಚಣೆಗಳನ್ನ ಸುಧಾರಿಸೋ ಮೂಲಕ ವಿದೇಶಿ ವ್ಯವಹಾರಗಳಿಗೆ ನಿಯಮಗಳನ್ನ ಸುವ್ಯವಸ್ಥೆಗೊಳಿಸುವ ಮೂಲಕ ಬಂಡವಾಳ ಖಾತೆಯನ್ನ ಹೆಚ್ಚಿಸೋದಕ್ಕೆ ವಿದೇಶಿ ಹೂಡಿಕೆಯನ್ನ ಉತ್ತೇಜನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇನ್ನು ಈ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಒಂದು ಕ್ರೈಸಿಸ್ ಅಂತಾನು ಕೂಡ ಕರಿಬಹುದು, ಅಥವಾ ಪಾವತಿ ಶಿಲ್ಕಿನ ಬಿಕ್ಕಟ್ಟು ಅಂತಾನು ಕೂಡ ಕರಿತಾ ಬರ್ತಾರೆ. ಏನಾಗಿದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನ ಬಿಕ್ಕಟ್ಟನ್ನ ಇನ್ನು ಕೆಲವು ಸಲ ಆಡು ಭಾಷೆಗಳಲ್ಲಿ ಕರೆನ್ಸಿ ಬಿಕ್ಕಟ್ಟು ಅಥವಾ ಕರೆನ್ಸಿ ಕ್ರೈಸಿಸ್ ಅಂತಾನು ಕೂಡ ಕರಿತಾ ಬರ್ತೀವಿ. ಅಂದ್ರೆ ಒಂದು ದೇಶ ತನ್ನ ಅಗತ್ಯ ಆಮದುಗಳಿಗೆ ಪಾವತಿ ಮಾಡೋದಿಕ್ಕೆ ಅಥವಾ ಸಾಲದ ಮರುಪಾವತಿಗಳನ್ನ ಪೂರೈಸೋದಿಕ್ಕೆ ಸಾಧ್ಯವಾಗದಿದ್ದಂತಹ ಒಂದು ಪರಿಸ್ಥಿತಿ ಏನಿರುತ್ತೆ, ಅಂತಹ ಪರಿಸ್ಥಿತಿಯನ್ನ ನಾವು ಪಾವತಿ ಶಿಲ್ಕಿನ ಬಿಕ್ಕಟ್ಟು ಅಂತಾನು ಕೂಡ ಕರಿತಾ ಬರ್ತೀವಿ. ಈ ಪಾವತಿ ಶಿಲ್ಕಿನ ಬಿಕ್ಕಟ್ಟಿಗೆ ಒಳಗಾಗಿರುವಂತಹ ಒಂದು ರಾಷ್ಟ್ರದ ಕರೆನ್ಸಿಗಳ ಮೌಲ್ಯ ಏನಿರುತ್ತೆ, ಆ ಮೌಲ್ಯಗಳು ಅಂದ್ರೆ ಕರೆನ್ಸಿ ವ್ಯಾಲ್ಯೂ ಏನಿರುತ್ತೆ, ಆ ವ್ಯಾಲ್ಯೂಗಳ ತ್ವರಿತವಾದಂತಹ ಕುಸಿತಕ್ಕೆ ಕಾರಣ ಕೂಡ ಆಗುತ್ತೆ. ಆ ಮೂಲಕ ಬಂಡವಾಳದ ಹೊರಹರಿವಿನ ಒಂದು ಮುಂಚಿತವಾಗತ್ತೆ. ಅಂದ್ರೆ ಯೂಶಲಿ ಏನು ಒಳಹರಿವಿರುತ್ತೆ, ಅದಕ್ಕೆ ಆಪೋನೆಂಟ್ ಆಗಿ ಒಂದು ರಾಷ್ಟ್ರದಿಂದ ಏನು ವಿದೇಶಿ ಹೂಡಿಕೆಯನ್ನ ಮಾಡಿದ್ರೆ ಹೂಡಿಕೆಗಳನ್ನು ಕೂಡ ವಾಪಸ್ ತೆಗೆದುಕೊಳ್ತಾ ಹೋಗ್ತಾರೆ. ಆ ಮೂಲಕ ಆ ದೇಶದ ಆರ್ಥಿಕತೆ ತುಂಬಾ ಅಧೋಗತಿಗೆ ಬೀಳ್ತಾ ಹೋಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತಾ ಬರುತ್ತೆ. ಇವೆಲ್ಲವೂ ಕೂಡ ಅದ್ರ ಜೊತೆಗೆ ಇನ್ನೂ ಎಕ್ಸೀಡ್ ಆಗಿ ನಿಮ್ಗೆ ದೇಶದ ಒಂದು ಕರೆನ್ಸಿ ಕೂಡ ತ್ವರಿತ ಕುಸಿತಕ್ಕೆ ಕಾರಣ ಆಗ್ತಾ ಬರುವಂತದ್ದು, ಇವೆಲ್ಲೂ ಕೂಡ ಮಾಡ್ತಾ ಬರುತ್ತೆ. ಸ್ಥಳೀಯ ಆರ್ಥಿಕತೆ ಮೇಲೆ ಮತ್ತಷ್ಟು ಆರ್ಥಿಕ ಒತ್ತಡವನ್ನ ಬೀರೋದ್ರ ಮೂಲಕ ಈ ರೀತಿಯಾಗಿ ಮಾಡ್ತಾ ಬರುತ್ತೆ. ಸೊ ಅದರಿಂದಾಗಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅನ್ನುವಂಥದ್ದು ಅಥವಾ ಪಾವತಿ ಶಿಲ್ಕ್ ಅನ್ನುವಂಥದ್ದು ಒಂದು ದೇಶದ ಆರ್ಥಿಕ ಒಂದು ಸುಸ್ಥಿತಿಗೆ, ಒಂದು ಆರ್ಥಿಕತೆಯ ಒಂದು ಬೆಳವಣಿಗೆಗೆ ತುಂಬಾ ಇಂಪಾರ್ಟೆಂಟ್ ಆದ ಆಸ್ಪೆಕ್ಟ್ ಆಗಿರುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಸಂಬಂಧಪಟ್ಟಂತಹ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.